ನಾಗರಾಜ್ ಯಾದವ್ ಅವ್ರಿಗೆ ಕೇಳ್ತೀನಿ, ಇದು ಸರಿನಾ ನಾಗರಾಜ್ ಯಾದವ್ ಅವರೇ? ಯಾವುದೇ ವ್ಯಕ್ತಿ, ಗುಂಪು, ಸಂಸ್ಥೆಯ ವಿರುದ್ಧದ ದ್ವೇಷದ ಭಾಷಣ ಅಪರಾಧ, ಧರ್ಮ, ಜಾತಿ, ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಅಪರಾಧ, ಲಿಂಗ, ಜನ್ಮಸ್ಥಳ, ಭಾಷೆ, ಬುಡಕಟ್ಟು ವಿರುದ್ಧ ದ್ವೇಷ ಭಾಷಣ ಅಪರಾಧ. ಈ ದ್ವೇಷ ಭಾಷಣದ ವ್ಯಾಖ್ಯೆ ಏನು? ಓಕೆ 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 ನಾನು ಹೇಳ್ತಾ ಇದ್ದೀನಿ. ಈಗಲೇ ತಮ್ಮ ಸ್ಟುಡಿಯೋಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಸಾಹೇಬರಿಗೆ ಏನೋ ಒಂದು ಬುರುಡೆ ರಾಮಯ್ಯ ಅಂತ ಕರೆದ್ಬಿಟ್ರೆ ನಾವು ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀರಂತ. ಅಂದರೆ ಅದು ಅವ್ರ ತಪ್ಪು ಕಲ್ಪನೆ ಅನ್ನೋ ವಿಚಾರ ಹೇಳ್ತೀನಿ. ಯಾವುದನ್ನು ಹೇಟ್ ಭಾಷಣ ಅಂತ ಹೇಳ್ತಾರೆ, ಯಾವುದನ್ನು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತದೋ, ಸಮಾಜದಲ್ಲಿ ದ್ವೇಷನ ಉಂಟು ಮಾಡ್ತದೋ, ಸಮಾಜದಲ್ಲಿ ಅಶಾಂತಿನ ಉಂಟು ಮಾಡ್ತದೋ ಅದನ್ನು ದ್ವೇಷ ಭಾಷಣ ಅಂತ ಹೇಳ್ತಾರೆ. ಕೇವಲ ಅವ್ರು ಯಾರನ್ನೋ ಬುರುಡೆ ರಾಮಯ್ಯ ಅಂದಿದ್ದು ಮಾತ್ರಕ್ಕೆ ಅವ್ರ ಮೇಲೆ ಕೇಸ್ ಆಗ್ತಾನೆ ತಪ್ಪಾಗ್ತದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪವರ್ಸ್ನ ನಾವು ನೋಡಿದಾಗ ಆರ್ಟಿಕಲ್ 19(1) ಬಗ್ಗೆ ಏನು ಹೇಳ್ತದೆ, ಇಟ್ ಗಿವ್ಸ್ ದ ಫ್ರೀಡಮ್ ಆಫ್ ಸ್ಪೀಚ್. ಅವ್ರಿಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಡೋದು ನಿಜ. ಆದರೆ 19(2) ಅಲ್ಲಿರ್ತಕ್ಕಂಥದ್ದು ಇಟ್ ಆಲ್ಸೋ ರಿಸ್ಟ್ರಿಕ್ಟ್ಸ್ ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ಸ್ಪೀಚ್ ಅಂತ ಹೇಳ್ತದೆ. ಅಂದರೆ ನೀವು ಯಾವುದು ಬೇಕಾದ್ರೂ ಮಾತಾಡ್ಬೋದು, ಆದರೆ ನೀವು ಮಾತಾಡೋ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ಗುರಿಯಾಗಿಟ್ಕೊಂಡು, ಆ ಸಮಾಜವನ್ನು ಗುರಿಯಾಗಿಟ್ಕೊಂಡು, ಅಥವಾ ಯಾವುದೋ ಗುರಿ ಇಟ್ಕೊಂಡು ಒಂದು ದಂಗೆನ ಕ್ರಿಯೇಟ್ ಮಾಡಲಿಕ್ಕೋ, ಅಥವಾ ವೈಲೆನ್ಸ್ ಕ್ರಿಯೇಟ್ ಮಾಡಲಿಕ್ಕೋ, ಅಸಮಾಧಾನ ಹುಟ್ಟಾಕ್ಲಿಕ್ಕೋ, ಇನ್ನೊಬ್ಬರನ್ನ ನೀವು ದ್ವೇಷ ಮಾಡಲಿಕ್ಕೋಸ್ಕರ ಭಾಷಣ ಮಾಡಿದ್ದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗ್ತದೆ. ಬಟ್ ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವಾಗ ನಮ್ಮಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ವಿ, ಹಲವಾರು ಕಾನೂನುಗಳು ಈಗಾಗಲೇ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದನ್ನ ಬಂದ್ಬಿಟ್ಟು ನಾವು IPC ಇರ್ತಕ್ಕಂತಹ ಕಾನೂನುಗಳು ಯಾವುದಿದೆಯೋ 153(a) I will tell you very clear. What is the hate speech ಅಂತ ಹೇಳ್ತೀನಿ. ಹೇಟ್ ಸ್ಪೀಚ್ ನೋಡಿ, ಯಾವುದೇ ಭಾಷಣವನ್ನು ಅಥವಾ ರೈಟಿಂಗ್ ಅಥವಾ ಸಿಂಬಲ್ಲು ಅಥವಾ ಡಿಜಿಟಲ್ ಕಂಟೆಂಟ್ಗಳು ಯಾವುದು ಪ್ರಮೋಟ್ ಮಾಡೋದು, ಹೇಟ್ರೆಸ್ನ ದ್ವೇಷವನ್ನು ಪ್ರಮೋಟ್ ಮಾಡ್ತದೋ, ವೈಲೆನ್ಸ್ನ ಪ್ರಮೋಟ್ ಮಾಡ್ತದೋ, ಯಾವುದು ಡಿಸ್ಕ್ರಿಮಿನೇಷನ್ ಪ್ರಮೋಟ್ ಮಾಡ್ತದೋ ಅವುಗಳನ್ನು ನಾವು ಟಾರ್ಗೆಟ್ ಮಾಡಲೇಬೇಕಾಗ್ತದೆ. ಅದು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ, ಅದು ಸಂವಿಧಾನದ ಸ್ಪಿರಿಟ್ಗೆ ಅನುಗುಣವಾಗಿಲ್ಲ, ಸಂವಿಧಾನದ ಆಶಯಗಳ ವಿರುದ್ಧ ಇರ್ತಕ್ಕಂಥದ್ದು ಹೇಳ್ತೀನಿ. ಟಾರ್ಗೆಟ್ಸ್ ಇಂಡಿವಿಜುವಲ್ ಆರ್ ಗ್ರೂಪ್ ಬೇಸ್ಡ್ ಆನ್ ರಿಲಿಜನ್, ಕಾಸ್ಟ್, ಲ್ಯಾಂಗ್ವೇಜ್, ರಿಲಿಜನ್, ಜೆಂಡರ್ ಆರ್ ಕಮ್ಯುನಿಟಿ ಅಂತ ಹೇಳ್ತದೆ. ಅಂದರೆ ನೀವು ಯಾವುದೋ ಸಮುದಾಯವನ್ನು ಗುರಿಯಾಗಿ ಇಟ್ಕೊಂಡು, ಯಾವುದೇ ಒಂದು ಗುಂಪನ್ನು ಗುರಿಯಾಗಿ ಇಟ್ಕೊಂಡು ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ರೀತಿಯಲ್ಲಿ, ಅವರ ಪ್ರಚೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ, ಅದರಿಂದಾಗಿ ಅಶಾಂತಿಯನ್ನು ಹುಟ್ಟಾಕೋದ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ದ್ವೇಷ ಭಾಷಣ ಅಂತ ಹೇಳ್ತೀವಿ. ಉದಾಹರಣೆಗೆ ತಗೊಳ್ಳೋಣ, ಹೈದರಾಬಾದಲ್ಲಿ ಕೆಲವು ನಾಯಕರುಗಳಿದ್ದಾರೆ, ಹೆಸರು ಹೇಳೋದು ಬೇಡ, ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದ್ಬಿಟ್ಟು ದ್ವೇಷ ಭಾಷಣ ಮಾಡಿ ಒಂದು ಸಮುದಾಯವನ್ನು ಟೀಕೆ ಮಾಡಿ ಹೋಗ್ತಕ್ಕಂಥದ್ದನ್ನ ನಾವು ಸಹಿಸ್ಕೋಬೇಕಾ? ಏನ್ ಭಾಷಣ ಮಾಡಿದ್ರು ಅವರು? ಏನ್ ಸೆಂಟೆನ್ಸ್ ಹೇಳ್ಬಿಡಿ, ಇನ್ನೂ ಕಾನೂನು ಬಂದಿಲ್ಲ, ಉದಾಹರಣೆ ಹೇಳಿ ರೆಫರ್ ಮಾಡ್ತಾ ಇದ್ದೀರಿ. ನೋಡಿ ನಾನು ಇನ್ನೊಬ್ಬರನ್ನ ಕೋಟ್ ಮಾಡೋಕ್ಕೆ ಮುಂಚೆ ಹೇಳಿದೆ ಅಂತಂದರೆ, ಯಾವುದೇ ವ್ಯಕ್ತಿ ತುಗಾಡಿಯವರು ಬಂದು ಭಾಷಣ ಮಾಡ್ತಾಯಿದ್ರು, ಹೈದರಾಬಾದಿಂದ ಒಬ್ಬ ಅಲ್ಪಸಂಖ್ಯಾತ ಲೀಡರ್ ಭಾಷಣ ಮಾಡ್ತಾಯಿದ್ರು. ಏನಕ್ಕೆ ನಾವೆಲ್ಲ ಪ್ರಿವೆಂಟ್ ಮಾಡ್ತಾಯಿದ್ರು, ಬರಬಾರ್ದು ಅಂತೇಳಿ ಯಾಕೆ ಮಾಡ್ತಾಯಿದ್ವಿ ನಾವು? ಅವರು ಬಂದಾಗ ಡಿವಿಸಿವ್ ಆಗಿರ್ತಕ್ಕಂಥ ಭಾಷಣಗಳನ್ನ ಮಾಡ್ತಕ್ಕಂಥದ್ದು, ಸಮಾಜವನ್ನು ಹೊಡಿತಕ್ಕಂಥದ್ದು, ಭಾರತವನ್ನು ಧರ್ಮದ ಹೆಸರಲ್ಲಿ ಹೊಡಿತಕ್ಕಂಥದ್ದು, ಭಾಷೆದ ಹೆಸರಲ್ಲಿ ಹೊಡಿತಕ್ಕಂಥದ್ದು, ಇನ್ನೊಂದು ವರ್ಗವನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು, ಅಶಾಂತಿಗೆ ಕಾರಣ ಆಗ್ತಕ್ಕಂಥ ವಿಚಾರಗಳು ಮಾಡಿದಾಗ ಅವರ ಟ್ರ್ಯಾಕ್ ರೆಕಾರ್ಡ್ ಆಗಿದ್ದಾಗ ನಿಲ್ಲಿಸಬೇಕಾಗ್ತದೆ. ಅವ್ರು ಮಾತಾಡಿದ ಮೇಲೆ ಕೇಸ್ ಹಾಕಬೇಕಾಗ್ತದೆ. ಮೊದಲಿದ್ದಂಥ ಕಾನೂನುಗಳಲ್ಲಿ ಈಗ ಔಟ್ಡೇಟೆಡ್ ಆಗಿರಿಂದ, ಈಗ ಡಿಜಿಟಲ್ ವರ್ಡ್ ಬರಿಂದ, ಟೆಕ್ನಾಲಜಿ ಇಂಪ್ರೂವ್ ಆಗಿರಿಂದ, ಆನ್ಲೈನ್ ಚಾನೆಲ್ ಜಾಸ್ತಿ ಆಗಿರಿಂದ, ವಾಟ್ಸ್ಆಪ್ಗಳೆಲ್ಲ ವಿಚಾರ ಸಣ್ಣ ಪ್ರಶ್ನೆ ನಾವು ಅಪ್ಗ್ರೇಡ್ ಮಾಡಬೇಕಾಗ್ತದೆ. ಒಂದು ಸಣ್ಣ ಪ್ರಶ್ನೆ, ಹೇಟ್ರೆಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಬಿಕಾಸ್ ಹೇಳಿ, ಇದುವರೆಗೂ ಕೆಲವು ಹೇಳಿಕೆಗಳನ್ನು ತಾವು ನೆನಪಿಸಿಕೊಂಡು ಹೇಳ್ಬೋದಾ? ಇಂಥ ಹೇಳಿಕೆಗಳು ಇಂಥವರಿಂದ ಬಂದಿದ್ವು, ಇವು ಶಿಕ್ಷೆಗೊಳಗಾಗಲಿಲ್ಲ, ಈಗ ಈ ಹೊಸ ಕಾನೂನಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟರೆ ಶಿಕ್ಷೆ ಕೊಡ್ತೀವಿ ಅಂತ? ಇಲ್ಲ, ಈಗ ನಾನು ಹೇಳ್ತೀನಿ ಕೇಳಿ, ಇಂಥ ಹೇಳಿಕೆಗಳು ಅಂಥ ಹೇಳಿಕೆಗಳಿಂದ ಪರ್ಟಿಕ್ಯುಲರ್ ಇನ್ನೊಬ್ಬರನ್ನ ಗುರಿ ಇಟ್ಕೊಂಡು ಇನ್ನೊಂದು ಹೇಳೋದಕ್ಕಿಂತ ವಿಚಾರವಾಗಿ ಯಾವ ರೀತಿಯಲ್ಲಿ ನಮ್ಮ ಟೆಕ್ನಾಲಜಿ ಬೆಳೆದಿದೆಯೋ, ಯಾವ ರೀತಿ ಸಮಸ್ಯೆಗಳು ಒಂದೆಲ್ಲ ಒಂದು ರೀತಿಯಲ್ಲಿ ಹೆಚ್ಚಾಗ್ತಾ ಇದೆಯೋ ಅದನ್ನು ಪ್ರಿವೆಂಟ್ ಮಾಡಬೇಕಂದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನ ಇರಬೇಕಾಗ್ತದೆ. ಆಮೇಲೆ ಯಾರಿಗಿದು ಬೇಜಾರಾಗಬೇಕು, ಯಾರು ನಾನು ದ್ವೇಷ ಭಾಷಣವನ್ನು ಮಾಡ್ತೀನೋ, ಯಾರು ನಾನು ಸಮಾಜದಲ್ಲಿ ಅಶಾಂತಿ, ಅವ್ರಿಗೆ ಮಾತ್ರ ಭಯ ಆಗಬೇಕು. ಯಾಕೆಲ್ಲ ಇದಕ್ಕೆ ಮೇಲೆ ನಾವು ಅವ್ರು ಕ್ರಿಟಿಸೈಸ್ ಮಾಡಿದಾಗ, ಕ್ರಿಟಿಸೈಸ್ ಇಸ್ ಅಕ್ಸೆಪ್ಟಬಲ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ಹೇಟ್ರೆಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಇನ್ ಕಾನ್ಸ್ಟಿಟ್ಯೂಷನ್. ಯಾರೋ ಒಬ್ರು ನಾಗರಾಜ್ ಅದನ್ನ ಟೀಕೆ ಮಾಡಿದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಾಗುತ್ತಾ? ಟೀಕೆ ಟಿಪ್ಪಣಿ ಪದಗಳ ಅರ್ಥವನ್ನು ತಿಳ್ಕೋಬೇಕಾಗ್ತದೆ. ನೀವು ಸರಿಯಾದ ಪದ ಯೂಸ್ ಮಾಡಿದ್ರೆ ಯಾರು ಟೀಕೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಲಿ ಒಳ್ಳೆ ಪದಗಳು ಇರ್ತದೆ, ಪ್ರೈಮ್ ಮಿನಿಸ್ಟರ್ ನಾನು ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ಬಿಡ್ತಾರಾ? ಎಸ್, ಪಾಯಿಂಟ್ ಟೇಕನ್. ನಾನು ಒಂದಷ್ಟು ಹೇಳಿಕೆಗಳ ಉದಾಹರಣೆ ಕೊಡ್ತೀನಿ. ಆ ಹೇಳಿಕೆಗಳು ಈಗ ಈ ಕಾನೂನು ಜಾರಿಗೆ ಬಂದ ಮೇಲೆ ಕೊಟ್ಟರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತೀರಾ ಅನ್ನೋ ಪ್ರಶ್ನೆ ನನಗಷ್ಟೇ. ಕೆಲವು ಹೇಳಿಕೆಗಳ ಉದಾಹರಣೆಗಳನ್ನು ಕೊಡ್ತೀನಿ. ನಾಗರಾಜ್ ಯಾದವ್ ಅವರು ದಯವಿಟ್ಟು ಕೇಳಿಸ್ಕೋಬೇಕಿಲ್ಲಿ.
ನಾಗರಾಜ್ ಯಾದವ್ ಹೌದು, ಹೇಳಿ. ಹಿಂದೂ ಧರ್ಮ ಅನ್ನುವ ಶಬ್ದದ ಅರ್ಥ ಅಶ್ಲೀಲವಾಗಿದೆ. ಇದು ಹೇಟ್ ಸ್ಪೀಚ್ನ ಹೊಸ ಕಾನೂನಿನ ಅಡಿಯಲ್ಲಿ ಅಪರಾಧವಾಗುತ್ತದಾ? ಬಿಹಾರಿಗಳು ಹೊಟ್ಟೆಪಾಡಿಗಾಗಿ ದುಡ್ಕೊಂಡು ತಿನ್ನೋದಕ್ಕೆ ಬೆಂಗಳೂರಿಗೆ ಬರ್ತಾರೆ, ಅಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ. ಹೇಟ್ ಸ್ಪೀಚ್ ಅಂಡರ್ನಲ್ಲಿ ಅದಕ್ಕೆ ಶಿಕ್ಷೆಯಾಗುತ್ತಾ? ರಾಮ ಲಕ್ಷ್ಮಣ ಹಿಂಸಕರು ಮತ್ತು ಪೀಡಕರು ಹೇಟ್ ಸ್ಪೀಚ್ ಈ ಆಕ್ಟ್ನಲ್ಲಿ ಶಿಕ್ಷೆಗೊಳಗಾಗುತ್ತಾ? ರಾಮ ಹೆಂಡಗುಡುಕ ಹೇಟ್ ಸ್ಪೀಚ್ ಆಕ್ಟ್ನಲ್ಲಿ ಶಿಕ್ಷೆಗೊಳಗಾಗುತ್ತಾ? ಚಾಮುಂಡಿ ವೇಶ್ಯೆ ಅನ್ನುವ ಹೇಳಿಕೆ ಈ ಹೊಸ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೊಳಗಾಗುತ್ತಾ? ಮಾತಾಡ್ಬೋದಾ? ಎಸ್, ಹಲೋ ಹೇಳಿ. ನೀವು ಹೇಳಿದಂಥ ಎಲ್ಲ ಪದಗಳು ಈಗ ತರತಕ್ಕಂಥ ಬಿಲ್ ಬಂದ ನಂತರ, ಈ ಬಿಲ್ ಬಂದ ಮೇಲೆ ಇಟ್ ಇಸ್ ಎ ಪ್ರಾಸ್ಪೆಕ್ಟಿವ್ ಇನ್ ನೇಚರ್. ಯಾವುದೇ ಬಿಲ್ ತಂದಾಗ ಇಟ್ ಕೆನಾಟ್ ಬಿ ರೆಟ್ರಾಸ್ಪೆಕ್ಟಿವ್. ಇನ್ನು ಮುಂದೆ ಯಾರು ಈ ರೀತಿಯಾದ ಭಾಷಣೆಗಳನ್ನು ಮಾಡ್ತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಪಕ್ಷ ಆದರೂ ಚಿಂತೆ ಇಲ್ಲ. ಯಾವುದು ಹೇಳಿದ್ರಲ್ಲ, ಅವೆಲ್ಲವೂ ಕೂಡ ಅಟ್ರಾಕ್ಟ್ ಸರ್ಟನ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದ ಪರ್ಸನ್ಸ್ ಹೂ ಸ್ಪೀಕ್ ಲೈಕ್ ದ್ಯಾಟ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡ್ ದ ಕಾಗ್ನಿಸೆನ್ಸ್ ವಿಲ್ ಬಿ ಟೇಕನ್ ಅಂಡ್ ಇಟ್ ವಿಲ್ ಕಮ್ ಅಂಡರ್ ದಿಸ್ ಲಾ. ನಾನು ಮತ್ತೆ ಹೇಳ್ತೀನಿ, ಇಟ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಇನ್ ಸೊಸೈಟಿ to divide people like this or to hate any religion. ಈಗ ರಾಮನ ನಂಬತಕ್ಕಂಥವ್ರು ಬಹಳ ಜನ ಇರ್ತಾರೆ, ರಾಮನ ನಮ್ಮದೇವರು ಇರ್ತಾರೆ. ನಮ್ಮದೇವರು ಅವರ ಕಟ್ಟುಪಾಡಿಗೆ ಹೋಗ್ಲಿ, ಆದರೆ ರಾಮನ ಟೀಕೆ ಮಾಡಲಿಕ್ಕೆ ಮತ್ತು ಈ ಪದಗಳು ಹೇಳಿಕೆ ಕೊಟ್ಟರೆ ಜೊತೆ ಕರ್ಕೊಂಡು ಓಡಾಡ್ತಿದ್ರಲ್ಲ, ಗೊತ್ತಾಗ್ಲಿಲ್ವಾ ಅವಾಗ ಟೀಕೆ ಮಾಡಬಹುದು? ಕಾನೂನು ಬಂದ ಮೇಲೆ ಇವ್ರನ್ನ ಜೊತೆ ಕರ್ಕೊಂಡು ಓಡಾಡೋದು ಬಿಡೋಣ ಅಂತ ಅನ್ಕೊಂಡಿದ್ರಾ? ಈ ಬಿಲ್ ಈಗ ಹಂಗಲ್ಲ ವಿಚಾರ. ಕಾನೂನು ಬಂದಾಗ ಈಗ ನೀವು ಕೇಳ್ತಾ ಬಿಲ್ಲಿನ ವಿಚಾರ ಬಂದಾಗ ಇಂಥ ಪದಗಳು ಮಾಡಿದ್ರೆ ಕ್ರೈಮ್ ಆಗ್ತದೆ ಇಲ್ಲ ಅಂತೇಳಿ, ಖಂಡಿತವಾಗ್ಲೂ ಕೂಡ ಯಾವುದಾದ್ರೂ ಧರ್ಮದ ಹೆಸರಲ್ಲೋ ದೇವದ ಹೆಸರಲ್ಲೋ ಟೀಕೆ ಟಿಪ್ಪಣಿಗಳು ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾಡಬೇಕಾಗ್ತದೆ. ಬಾಯಿ ಬಂದಂಗೆ ಮಾತಾಡಿದ್ರೆ ಕೇಸ್ ಡೆಫಿನೆಟ್ ಆಗ್ತದೆ. ಹಲವಾರು ವಿಚಾರಗಳಲ್ಲಿ ನೀವು ಮಾತಾಡೋದು ಮಾತ್ರ ಅಲ್ಲ, ಇನ್ನೂ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ಕೂಡ ಕೊಡಬಹುದು. ಮಾನ್ಯ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಮಾತಾಡಿದ್ರು ಅಮಿತ್ ಶಾ ಅವರು? ಅಂಬೇಡ್ಕರ್ ಅವೇಳೇನ ಮಾಡಿಬಿಟ್ಟು ನೀವು ರಾಮ ಅಂತ ಹೇಳಿಕ್ಕೆ ಹೋದ್ರಲ್ಲ, ಅವು ಕೂಡ ಅಟ್ರಾಕ್ಟ್ ಆಗ್ತವೆ. ಒಂದು ಪ್ರಶ್ನೆ ತಿಳ್ಕೋಬೇಕಾಗ್ತದೆ ನೀವು. ನಾಗರಾಜ್ ಯಾದವ್ ಅವರಿಗೆ ನನ್ನಿಂದ ಒಂದು ಪ್ರಶ್ನೆ. ಈಗ ಉದಾಹರಣೆಗೆ ನಾನು ಇಸ್ಲಾಂನಲ್ಲಿ ನಿಕಾ ಹಲಾಲ್ ಅಂತ ಒಂದು ಇದೆ, ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನನ ನಾವು ಹೇಳ್ತೀನಿ. ನಿಕಾ ಹಲಾಲ್ ಅನ್ನತಕ್ಕಂಥದ್ದು ಇವರು ದುರ್ಬಳಕೆ ಮಾಡ್ಕೊಂತಿದ್ದಾರೆ ಮತ್ತು ಅಂತ. ಆವಾಗ ಅದನ್ನ ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಾ? ಅದು ಇರ್ತಕ್ಕಂಥ ಫ್ಯಾಕ್ಟು ಕುರಾನಲ್ಲಿ ಇದೆ ನೋಡಿ. ಅದನ್ನ ಹೆಂಗೆ ವ್ಯಾಖ್ಯಾನ ಮಾಡ್ತೀರಾ? ವ್ಯಾಖ್ಯಾನ ಹೇಳ್ತೀನಿ ಕೇಳಿ, ಒಂದು ನಿಮಿಷ ನೋಡಿ. ಒಂದು ನಿಮಿಷ. ಕುರಾನಲ್ಲಿ ಇರ್ತಕ್ಕಂಥದ್ದು, ಭಗವದ್ಗೀತೆಯಲ್ಲಿರ್ತಕ್ಕಂಥದ್ದು, ಬೈಬಲ್ ಇರ್ತಕ್ಕಂಥದ್ದು ಇದ್ದ ಹಾಗೆ ಮಾತಾಡಿದಾಗ ಯಾರು ನಿಮಗೆ ಆಕ್ಷೇಪ ವ್ಯಕ್ತಪಡಿಸಲ್ಲ. ಅದನ್ನ ಇಟ್ಕೊಂಡು ಇನ್ನೊಂದು ರೀತಿಯಲ್ಲಿ ಅವ್ರ ಮೇಲೆ ನೀವು ಟೀಕೆ ಟಿಪ್ಪಣಿಗಳು ಮಾಡ್ತೀರಲ್ಲ, ಅದು ತಪ್ಪಾಗ್ತದೆ. ಅವರ ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲಸಗಳನ್ನು ಮಾತಾಡಬಾರ್ದಾಗ್ತದೆ. ಮಾತಾಡುವಾಗ ಪಾರ್ಲಿಮೆಂಟರಿ ವರ್ಡ್ಸ್ ಇರಬೇಕಾಗ್ತದೆ, ವಿಚ್ ಇಸ್ ನಾಟ್ ಎ ಪಾರ್ಲಿಮೆಂಟರಿ ವರ್ಡ್, ವಿಚ್ ನಾಟ್ ಬಿ ಅಕ್ಸೆಪ್ಟೆಡ್. ಅದರಿಂದ ಇನ್ನೊಂದು ವರ್ಗಕ್ಕೆ, ಇನ್ನೊಂದು ಧರ್ಮಕ್ಕೆ ನೀವು ಅವ್ರಿಗೆ ಹೇಟ್ ಮಾಡ್ತಕ್ಕಂಥದ್ದು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಅಶೋಕರೇ, ಈ ಬಿಲ್ ತಂದಿದ್ದಕ್ಕೆ ಯಾರಿಗೆ ಗೊತ್ತಾ? ಯಾರು ಈ ಸಮಾಜದಲ್ಲಿ ಅಶಾಂತಿ ಹುಟ್ಟಾಕ್ತಾರೋ, ಯಾರು ಈ ಸಮಾಜದಲ್ಲಿ ಇನ್ನೊಬ್ಬರು ಹೇಟ್ ಮಾಡ್ಲಿಕ್ಕೆ ಹೋಗ್ತಾರೋ, ಅವರ ಐಡಿಯಾಲಜಿನ ಬೇಕಂತ ವಿರೋಧ ಮಾಡ್ಕೊಂಡು ತಾವು ಹೇಳ್ತಾ ಇರೋದು ಧರ್ಮ ಗ್ರಂಥದಲ್ಲಿ ಇದ್ದದ್ದನ್ನು ಹೇಳಿದ್ರೆ ಯಾರು ಸೋದರತ್ವವನ್ನು ಪ್ರತಿಪಾದನೆ ಮಾಡ್ತಾರೋ ಅವ್ರು ಯಾಕೆ ಭಯ ಬೀಳಬೇಕು ಅಂತ ಹೇಳ್ತೀನಿ ನಾನು. ಗ್ರಂಥಗಳಲ್ಲಿ ಇದ್ದದನ್ನು ಯಥಾವತ್ತಾಗಿ ಹೇಳಿದ್ರೆ, ಐತಿಹಾಸಿಕವಾಗಿ ನಡೆದದ್ದನ್ನು ಯಥಾವತ್ತಾಗಿ ಹೇಳಿದ್ರೆ ಹೇಟ್ ಸ್ಪೀಚ್ ಆಗೋದಿಲ್ಲ ಅಂತಿರ್ತಾವು. 100% if it is as per their religion it's acceptable matter ಇದ್ರೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥ ರೀತಿ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನ ವ್ಯಂಗ್ಯ ಮಾಡತಕ್ಕಂಥದ್ದು, ಅದನ್ನ ಅಸಹ್ಯವಾಗಿ ಮಾತಾಡ್ತಕ್ಕಂಥದ್ದು, ಅದನ್ನ ಇನ್ನೊಂದು ರೀತಿಯಲ್ಲಿ ಕೊಂಕು ಮಾತುಗಳ ಮಾತಾಡ್ತಕ್ಕಂಥದ್ದು ಲೀಡರ್. ದನ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ಹಾಳಾಗಿದೆ. ನಾನು ಹೇಳೋದು ಅಶೋಕ್, ಈ ಹೇಳಿಕೆ ದ್ವೇಷ ಭಾಷಣದ ವ್ಯಾಪ್ತಿಯಲ್ಲಿ ಬರೋದಿಲ್ವಾ? ನೋಡಿ, ಯಾರು ಯಾವ ಆಹಾರ ತಿನ್ನಬೇಕು, ಒಂದು ನಿಮಿಷ, ಯಾರು ಯಾವ ಆಹಾರ ತಿನ್ನಬೇಕು, ಯಾರು ಯಾವ ಬಟ್ಟೆ ಹಾಕೋಬೇಕು, ಯಾರನ್ನ ಮದುವೆ ಮಾಡಬೇಕು, ಅದೆಲ್ಲ ಅವ್ರ ವೈಯಕ್ತಿಕ ವಿಚಾರಗಳು. ನೀವು ಇನ್ನೊಬ್ಬರ ಬಗ್ಗೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದನ್ನ ನೀವು ಅಷ್ಟು ಸುಲಭವಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ವ್ಯಾಖ್ಯಾನ ಏನು ತಿಳ್ಕೊಳ್ತಾ ಇದ್ದೀನಿ ನಾಗರಾಜ್ ಯಾದವ್ ಅವರೇ. ಇವ್ರು ಕುಂಕುಮ, ಇವ್ರು ಬಳೆ ನಾಗರಾಜ್ ಯಾದವ್ ಅವರೇ ಹೇಳಿ. ಕೆಲವು ಸ್ವಾಮೀಜಿಗಳ ಭಾಷಣಗಳ ನೆನಪಾಗ್ತಾ ಇದಾವೆ ನನಗೆ. ಹೇಳಿ. ಶಂಕರ
ಕೈಲಾಸದ ಮೇಲೆ ಕೂತ್ಕೊಂಡಿದ್ದಾನೆ, ಇವತ್ತಿನ ತಲೆ ಮೇಲೆ ಒಬ್ಬಳು ಗರ್ಲ್ ಫ್ರೆಂಡು, ತಲೆ ಮೇಲೆ ಒಬ್ಬಳು ಗರ್ಲ್ ಫ್ರೆಂಡು ಅಂದ್ರು. ಈ ಕಾರಣ ಹೇಳ್ತೀನಿ ಆಗುತ್ತಾ? ಅದು ಹೆಂಗ್ರಿ ತನ್ನ ಮೈಯಲ್ಲಿನ ಕೊಳೆಯಿಂದ ಪಾರ್ವತಿ ಗಣೇಶನನ್ನು ಮಾಡಿದ್ಲು ಮೈಯಲ್ಲಿ ಅಂದ್ರು ದ್ವೇಷ ಭಾಷಣ ಆಗುತ್ತಾ? ಕಾಫಿರರ್ ಬಗ್ಗೆ ಏನ್ ಹೇಳ್ತಾರೆ ಒಂದು ಇದರಲ್ಲಿ ಅದನ್ನು ಹೇಳ್ಬೇಕು ನೀವು. 100% ಆಗ್ತದೆ ಇನ್ನು ಮುಂದೆ. ಯಾಕಂದ್ರೆ ಈಗ ಅದಕ್ಕೆ ನೋಡಿ ಒಂದು ತಿಳ್ಕೊಳ್ಳಿ, ಅದಕ್ಕೋಸ್ಕರನೇ ನಾವು ಕಾನೂನುಗಳ ಹೊಸದಾಗಿ ತಂದಿರತಕ್ಕಂಥದ್ದು. ಮೊದಲಿದ್ದ ಕಾನೂನುಗಳಲ್ಲಿ ಅವ್ರಿಗೆ ನಾವು ಶಿಕ್ಷೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮೊದಲಿದ್ದ IPC ಕಾನೂನುಗಳಲ್ಲಿ ಕೊಡಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಹೊಸ ಬಿಲ್ ತಂದಿರತಕ್ಕಂಥದ್ದು. ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವ್ರ ಪರ ಇವ್ರ ಪರ ಪ್ರಶ್ನೆ ಅಲ್ಲ. ಯಾರೇ ಆಗಲಿ ದ್ವೇಷ ಭಾಷಣ ಮಾಡಿದಾಗ ಅವ್ರು ನಂಬಿರ್ತಕ್ಕಂಥ ನಂಬಿಕೆಗಳ ವಿರುದ್ಧವಾಗಿ ನಾವು ಮಾತಾಡಿದಾಗ ಅದನ್ನ ನಾವು ದ್ವೇಷ ಭಾಷಣಕ್ಕೆ ಹೋಲಿಸ್ತೇವೆ, ಕೇಸ್ ಆಗ್ತೇವೆ. ಯಾರಾದ್ರೂ ಚಿಂತೆ ಇಲ್ಲ, ಯಾವ ಸಮುದಾಯದವರು ಚಿಂತೆ ಇಲ್ಲ, ಯಾವ ಧರ್ಮದವರು ಚಿಂತೆ ಇಲ್ಲ. ಸೊ ಯಾವ ಮಾತುಗಳನ್ನಾಡಿದ ಕಾರಣಕ್ಕೆ ಉತ್ತರ ಪ್ರದೇಶದ ಕಮಲೇಶ್ ತಿವಾರಿ ಮರ್ಡರ್ ಆದ್ರು, ಯಾವ ಮಾತುಗಳನ್ನಾಡಿದ್ದಕ್ಕೆ ನೂಪುರ್ ಶರ್ಮಾ ದೇಶದಾದ್ಯಂತ ಪ್ರತಿಭಟನೆಗಳನ್ನು ಎದುರಿಸಿದರು, ಅವು ಐತಿಹಾಸಿಕ ಸತ್ಯಗಳಾಗಿದ್ದರಿಂದ ಆ ಮಾತುಗಳಿಗೆ ದೇಶ ಭಾಷಣದಲ್ಲಿ ನಿಮಗೆ ಶಿಕ್ಷೆ ಕೊಡೋದಕ್ಕಾಗೋದಿಲ್ವಾ? ನೀವು ಆಡಿದ ಮಾತುಗಳ ಆಧಾರದ ಮೇಲೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ಗ್ರಂಥದಲ್ಲಿ ಇದ್ದದ್ದನ್ನ ಐತಿಹಾಸಿಕ ಸತ್ಯವನ್ನು ಯಥಾವತ್ತಾಗಿ ಹೇಳಿದ್ರೆ ದೇಶ ಭಾಷಣ ಏನಲ್ಲ ಅಂದ್ರಿ. ಅದು ಯಾವ ಕಂಟೆಸ್ಟಲ್ಲಿ ಹೇಳ್ತಾರೆ, ಯಾವ ಕಾರಣಕ್ಕೆ ಹೇಳ್ತಾರೆ, ಯಾವುದನ್ನ ಹೋಲಿಕೆ ಮಾಡಿ ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ನಿಮ್ಮ ಧರ್ಮನ ಅವಲಂಬನೆ ಮಾಡಿ ಕೆಲಸ ಮಾಡ್ಬೇಕಾದ್ರೆ ನೀವು ಯಾಕೆ ಇನ್ನೊಂದು ಧರ್ಮಕ್ಕೆ ವ್ಯಾಖ್ಯಾನ ಮಾಡಕ್ ಹೋಗ್ತೀರಿ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಕ್ರಿಟಿಸೈಸ್ ಎ ಪರ್ಸನ್. ವೈ ಡು ಯೂಸ್ ದ ರಿಲಿಜನ್? ಈಗ ಉದಾಹರಣೆಯೊಂದಿಗೆ ನಿಮ್ಮ ನಂಬಿಕೆಗಳು ನನ್ನ ನಂಬಿಕೆ ಆಗದೇ ಇರಬಹುದು. ನನ್ನ ನಂಬಿಕೆಗಳ ಮಾತಾಡ್ಲಿಕ್ಕೆ ನಿಮ್ಗೆ ಏನು ಹಕ್ಕಿರ್ತದೆ? ನಾಗರಾಜ್ ಯಾದವ್ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಒಂದು ಮಾತನ್ನು ಹೇಳಿದ್ರಪ್ಪ. ಹೇಳಿ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮವರು ಪ್ರಾಣತ್ಯಾಗ ಮಾಡಿದ್ದಾರೆ, RSS ನ ಯಾವ ನಾಯಿ ಸತ್ತಿದೆ ಅಂದ್ರು. ಅದನ್ನ RSS ಅನ್ನುವ ಸಂಸ್ಥೆಯ ವಿರುದ್ಧದ ದ್ವೇಷ ಭಾಷಣ ಅಂತ ಹೇಳ್ಬೋದಾ? RSS ನವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ ಅನ್ನುವುದು ದ್ವೇಷ ಭಾಷಣ ಅನ್ಬೋದಾ? ನಾನು ನಿಮ್ಮನ್ನ ಆಗೋದಿಲ್ಲ. ಯಾಕೆ ಅಂತಂದರೆ RSS ಅವರು ಮೊದಲು ಅದು ಸಂಸ್ಥೆನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೇಳಿ, ಮೊದಲು ಲೀಗಲ್ ಆಗಿ ಎಕ್ಸಿಸ್ಟೆಂಟ್ನ ತೋರಿಸ್ಲಿಕ್ಕೆ ಹೇಳಿ ಮೊದಲು. ಅದರ ಜೊತೆಗೆ ಹೇಳ್ತಾ ಇದ್ದೀನಿ ಕೇಳಿ, RSSನ ಟೀಕೆ ಮಾಡಿದ ತಕ್ಷಣ ಅದು ದ್ವೇಷ ಭಾಷಣ ಆಗಲಿಕ್ಕಾಗಲ್ಲ. ಕ್ರಿಟಿಸಿಸಮ್ ಇಸ್ ಅಕ್ಸೆಪ್ಟಬಲ್ ಬಟ್ ನಾಟ್ ಹೇಟ್ನೆಸ್. ನಾವು RSS ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಅವ್ರನ್ನ ದ್ವೇಷ ಮಾಡ್ತೀನಿ ಅನ್ನೋ ಪ್ರಶ್ನೆ ಅಲ್ಲ. ನೀವು ಈ ದೇಶವನ್ನು ಹಿಂದೂ ಧರ್ಮದ ಹೆಸರಲ್ಲೋ ಮುಸಲ್ಮಾನರ ಧರ್ಮದ ಹೆಸರಲ್ಲೋ ನೀವು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಯಾವ ವಿಭಜನಕಾರಿ ಯೋಚನೆ ಮಾಡ್ತಿರೋ ಅದನ್ನು ನಾವು ಕ್ರಿಟಿಸೈಸ್ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ, ಎಲ್ಲರಿಗೂ ಅಧಿಕಾರ ಇದೆ. ಆದರೆ ನಾವು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ವಿಚಾರಧಾರೆಗಳನ್ನು ನಾವು ಅವಾಚ್ಯ ಶಬ್ದ ಟೀಕೆ ಮಾಡದೆ ಆದ್ರೆ, ಅವರ ಪ್ರಚೋದನೆ ಮಾಡಿದ್ದೆ ಮಾಡ್ಲಿಕ್ಕೆ. ಲಾಸ್ಟ್ ಡಿಬೇಟ್ಗೆ ಕಾಂಗ್ರೆಸ್ ಕಡೆಯಿಂದ ಐವಾನ್ ಡಿಸೋಜಾ ಅವರು ಬಂದಿದ್ರು. ಇದೇ ಪ್ರಶ್ನೆಗಳನ್ನು ನಾನು ಕೇಳಿದಾಗ ಹೌದು ಈ ವಿಧೇಯಕದಲ್ಲಿ ಸ್ವಲ್ಪ ಪೇಚುಗಳು ಇದಾವೆ ಅಂತಂದ್ರು. ನಾನು ಇದುವರೆಗೂ ನಿಮಗೆ ಏನು ಪ್ರಶ್ನೆ ಕೇಳಿದ್ನಲ್ಲ, ಹೈಪೋಥೆಟಿಕಲ್ ಪ್ರಶ್ನೆಗಳು, ಮುಂದೆ ಒದಗಬಹುದಾದ ಪೇಚುಗಳನ್ನು ತೋರಿಸ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.